ಇವತ್ತು ಏನು ಹಲವಾರು ದಿನಗಳ ಕನಸು ನಮ್ಮ ದೊಡ್ಡಗ್ರಹಾರ ಭಾಗದಲ್ಲಿ ಇದೊಂದು ಕೆಇಬಿ ಸಬ್ ಸ್ಟೇಷನ್ ಆಗ್ಬೇಕು ಅಂತಕ್ಕಂಥದ್ದಿತ್ತು. ಇವತ್ತು ಲೋಕಾರ್ಪಣೆ ನಾವೆಲ್ಲರೂ ಕೂಡ ಎಲ್ಲ ಜನಪ್ರತಿನಿಧಿಗಳು ಕೂಡ ಸೇರಿ ಇವತ್ತು ಎಲ್ಲ ಸಂಘಟನೆಗಳು, ರೈತ ಸಂಘದವರು ಎಲ್ಲ ಸೇರಿ, ಗೌಡ್ರುಗಳು ಎಲ್ಲ ಒಟ್ಟಾಗಿ ಇವತ್ತು ಲೋಕಾರ್ಪಣೆ ಮಾಡಿದ್ದೇವೆ. ಖಂಡಿತ ಇದ್ರ ಮುಖಾಂತರ ಬರ್ತಕ್ಕಂಥ ಬೇಸಿಗೆ ಇರ್ಬೋದು, ಯಾವುದೇ ಸಂದರ್ಭದಲ್ಲಿ ಆಗ್ಬೋದು, ಸಾರ್ವಜನಿಕರಿಗೆ ಲೋಡ್ ಶೆಡ್ಡಿಂಗ್ ಆಗ್ಬೋದು, ಮತ್ತೆ ಅವರಿಗೆ ಸಮರ್ಪಕವಾದಂತ ವಿದ್ಯುತ್ನ ನೀಡ್ಲಿಕ್ಕೋಸ್ಕರ ಇವತ್ತು ನಾವೆಲ್ಲರೂ ಕೂಡ ಇದನ್ನ ಚಾಲನೆಯನ್ನ ಕೊಟ್ಟಿದ್ದೇವೆ. ಖಂಡಿತ ಇದ್ರ ಮುಖಾಂತರ ಈ ಭಾಗದ ಎಲ್ಲ ರೈತರಿಗೆ ಮತ್ತೆ ಯಾರ್ಯಾರಿಗೆ ಈ ಒಂದು ವಿದ್ಯುತ್ತಿನ ಅವಶ್ಯಕತೆ ಇದೆ ಅವರೆಲ್ಲರಿಗೂ ಕೂಡ ಸಮರ್ಪಕವಾದಂತ ವಿದ್ಯುತ್ ಕೊಡ್ಲಿಕ್ಕೆ ಇವತ್ತಿಂದ ಚಾಲನೆಯನ್ನು ನೀಡಿದ್ದೇವೆ. ಖಂಡಿತ ಇದಕ್ಕೆ ಸುಮಾರು 11,13,00,000ದಲ್ಲಿ ಈ ಯೋಜನೆ ಅನುಷ್ಠಾನಕ್ಕೆ ಬಂದಿದೆ. ಈ ಭಾಗದ ಎಲ್ಲ ಹಳ್ಳಿಗಳು ಏನು ಕಳ್ಳಂಬೆಳ್ಳ ಇರ್ಬೋದು, ಮತ್ತೆ ಚಿಕ್ಕನಹಳ್ಳಿ, ದೊಡ್ಡಗ್ರಹಾರ, ಹಳೆ ಒಡ್ನಹಳ್ಳಿ, ಚಿಕ್ಕಗ್ರಹಾರ, ನಿಂಬೆಮರದಹಳ್ಳಿ, ಕಂಬದಹಳ್ಳಿ, ರಂಗನಾಥಪುರ, ಗುಡ್ಡದರಂಗನಹಳ್ಳಿ, ಹಂದಿಮುಲ್ಕು ಮತ್ತು ಸುತ್ತಮುತ್ತಲಿನ ಎಲ್ಲಾ ಜಾಗಗಳಿಗೂ ಕೂಡ ಇವತ್ತು ಈ ವಿದ್ಯುತ್ ಅನ್ನ ನೀಡ್ಲಿಕ್ಕೆ ಈ ಒಂದು ಉಪ ಕೇಂದ್ರ ಸರಿಪಡಿಸ್ಬೇಕು. ಈಗ ಗೋಮಾಳ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅದಾದ ನಂತರ ಈಗ ಸೇಂದಿವನನ್ನು ಕೂಡ ಅದಕ್ಕೂ ಕೂಡ ಕೆಲವು ರಿಸ್ಟ್ರಿಕ್ಷನ್ಸ್ ಇಟ್ಟಿದ್ದಾರೆ. ಅದನ್ನ ಸಡಿಲಪಡಿಸ್ಬೇಕು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಒತ್ತಾಯ ಮಾಡಿದ್ದೇವೆ. ಅದನ್ನ ಸಡಿಲಪಡಿಸಿದ್ರೆ ಇವತ್ತು ಜನಗಳಿಗೆ ನಾವು ಭೂಮಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಸುಮ್ಮನೆ ಬಗರ್ಕುಂ ಮಾಡೋದ್ರಿಂದ ಉಪಯೋಗ ಇಲ್ಲ ಅಂತಕ್ಕಂಥದ್ದು ಕೂಡ ಈಗಾಗಲೇ ಸಚಿವರ ಗಮನಕ್ಕೆ ತಂದಿದ್ದೇವೆ. ಅದು ಪರಿಶೀಲನೆ ಹಂತದಲ್ಲಿದೆ. ಅದು ಶೀಘ್ರವಾಗಿ ಅದು ಇತ್ಯರ್ಥ ಮಾಡಿ ಏನು ಸೇಂದಿವನ ಮತ್ತೆ ಇನ್ನು ಸರ್ಕಾರಿ ಜಾಗಗಳನ್ನ ರೈತರಿಗೆ ಕೊಡ್ಲಿಕ್ಕೆ ಅನುಕೂಲ ಆಗ್ಲಿ ಅಂತಕ್ಕಂಥದ್ದನ್ನ ನಾವೀಗ ಒತ್ತಾಯ ಮಾಡಿದ್ದೇವೆ. ಅದನ್ನ ನಾವು ಖಂಡಿತ ಅನುಷ್ಠಾನಕ್ಕೆ ಬರ್ಲಿಕ್ಕೆ ಸರ್ಕಾರವನ್ನ ಒತ್ತಾಯ ಮಾಡ್ತೀವಿ. ಇವತ್ತು ಈ ರಿಸೀವಿಂಗ್ ಸ್ಟೇಷನ್ ಪ್ರಾರಂಭ ಮಾಡಿದರೆ, ಚಾಲನೆಯನ್ನ ಕೊಟ್ಟಿದ್ರೆ ಖಂಡಿತ ಇದು ಉತ್ತಮವಾದ ಕೆಲಸ. ಯಾಕೆಂದ್ರೆ ಈಗಾಗಲೇ ಕಳ್ಳಂಬೆಳ ರಿಸೀವಿಂಗ್ ಸ್ಟೇಷನ್ ಇಂದ ಕರೆಂಟ್ ಬರ್ತಾ ಇತ್ತು, ಅದು ಸರಿಯಾಗಿ ಸಮರ್ಪಕವಾಗಿ ಪೂರೈಕೆ ಆಗ್ತಿರ್ಲಿಲ್ಲ. ಬಹುಶಃ ಆ ನಿಟ್ಟಿನಲ್ಲಿ ಇವತ್ತು ಈ ಭಾಗದ ಅನೇಕ ಹಳ್ಳಿಗಳ ರೈತರಿಗೆ ಬಹಳ ಅತ್ಯುತ್ತಮವಾದ ಕೆಲಸ ಆಗಿದೆ ಅನ್ನೋಂತ ಮಾತು ಹೇಳ್ತಾ ಈ ಭಾಗದ ರೈತರ ಪರವಾಗಿ ಮಾನ್ಯ ಶಾಸಕರಾದ ಸುರೇಶ್ ಬಾಬು ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ.